ಮತ್ತೊಮ್ಮೆ ಇಳಿಕೆಯಾದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಕರ್ನಾಟಕ ರಾಜ್ಯಾದ್ಯಂತ ಬೆಳ್ಳಿ ಬೆಲೆ ಕೂಡ ಪಾತಾಳಕ್ಕೆ ಕುಸಿತಾ ಇದೆ. ರಾತ್ರೋರಾತ್ರಿ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವತ್ತು ಬಂಗಾರ ಬೆಳ್ಳಿ ಖರೀದಿ ಮಾಡೋರ್ಗೆ ಶುಭ ಸುದ್ದಿನ, ಅಥವಾ ನಾಳೆ ಮತ್ತಷ್ಟು ಇಳಿಕೆ ಆಗುತ್ತಾ, ಅಥವಾ ಮತ್ತೆ ಬೆಲೆ ಏರಿಕೆ ಆಗುತ್ತಾ, ಈಗ ತಗೋಬೇಕಾ ಬೇಡವಾ? ಕೇಂದ್ರ ಸರ್ಕಾರ ಬಂಗಾರದ ಮೇಲೆ ಎದಕ್ಕೆ ನಿಯಮಗಳನ್ನ ತರ್ತಾ ಇದೆ? ಬಂಗಾರ ಜನರು ಎದಕ್ಕೆ ಖರೀದಿ ಮಾಡಬಾರ್ದು? ಎದಕ್ಕೆ ಮೋದಿ ಸರ್ಕಾರದಿಂದ ನರೇಂದ್ರ ಮೋದಿಜಿಯವರು ಎದಕ್ಕೆ ಬಂಗಾರ 1 ವರ್ಷಗಳ ಕಾಲ ತಗೋಬೇಡಿ ಅಂತ ಹೇಳಿದ್ದಾರೆ? 1 ವರ್ಷದ ನಂತರ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿಯುತ್ತಾ? ಎಲ್ಲಾ ಡೀಟೇಲ್ ಆಗಿ ಇವತ್ತು ಒಂದು ಸ್ಪೆಷಲ್ ರಿಪೋರ್ಟ್ ಬಂದಿದೆ. ಅದರ ಪ್ರಕಾರ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಸೊ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಸಂಪೂರ್ಣ ನಾಲೆಜ್ ಸಿಗುತ್ತೆ. ಬಂಗಾರ ಯಾವ ತರ ಖರೀದಿ ಮಾಡಬೇಕು, ನೀವು ಎಲ್ಲಿ ಮೋಸ ಹೋಗ್ತೀರಾ, ನೀವು ಅಂದ್ರೆ ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪ ಮಾಡಬಾರ್ದು, ಆ ಒಂದು ತಪ್ಪು ಮಾಡಿದ್ರೆ ನಿಮಗೆ ಸಾವಿರಾರು ರೂಪಾಯಿ ನಷ್ಟ ಕೂಡ ಆಗ್ಬಹುದು. ಕಡಿಮೆ ಬೆಲೆಗೆ ಬಂಗಾರ ಯಾವ ತರ ನೀವು ತಗೋಬಹುದು ಅದನ್ನು ಕೂಡ ನೋಡೋಣ. ಮತ್ತೆ ನಿಮಗೂ ಕೂಡ ಆಸೆ ಇದ್ರೆ, ಬಂಗಾರದ ಬೆಲೆ ಇಳಿಕೆ ಆಗ್ಲಿ ಅಂತ ಆಸೆ ಇದ್ರೆ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಪ್ರತಿಯೊಬ್ರು ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ವೀಕ್ಷಕರೇ, ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನ ಕಮೆಂಟ್ ಮೂಲಕ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರವನ್ನ ಸುಲಭವಾಗಿ ಖರೀದಿ ಮಾಡಿರಬೇಕು ವೀಕ್ಷಕರೇ. ಆ ಒಂದು ಬೆಲೆ ನಮಗೆ ನೀವು ನಿಮ್ಮ ಉತ್ತರ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ಜನ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಬೆಳ್ಳಿ ಬೆಲೆ ಎಷ್ಟು ಇಳಿಕೆ ಆಗಿದೆ, ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ ಅಂತ ನೋಡೋಣ. ಮತ್ತೆ ನಾವು ನಿಮಗೆ ಸಾಕ್ಷಿ ಸಮೇತ ತೋರಿಸ್ತೇವೆ ಯಾವ ತರ ಬೆಲೆ ಇಳಿಕೆ ಆಗ್ತಾ ಇದೆ. ನೋಡಿ, ನಾವು ಮೊನ್ನೆ ತಾನೇ ಹೇಳಿದ್ವಿ ಕಳೆದ 2 ದಿನಗಳಿಂದ ಬೆಲೆ ಇಳಿಕೆ ಆಗ್ತಾ ಇದೆ, ಹಾಗಾದ್ರೆ ಮುಂದಿನ 2 ದಿನ ಮತ್ತೆ ಇಳಿಕೆ ಆಗೋ ಮುನ್ಸೂಚನೆ ಇದೆ ಅಂತ ನಾವು ಹೇಳಿದ ತರನೇ ಬೆಳ್ಳಿ ಬೆಲೆ ಮತ್ತೆ ಇಳಿಕೆ ಆಗಿರುವಂತದ್ದು ವೀಕ್ಷಕರೇ. ಹೌದು, ಮತ್ತೆ ಕೆಜಿ ಮೇಲೆ 10,000 ರೂಪಾಯಿಯಷ್ಟು ಬೆಲೆಯಲ್ಲಿ ಭರ್ಜರಿ ಇಳಿಕೆ ಕಂಡಿರುವಂತದ್ದು. ಯಾರೆಲ್ಲ ನಿನ್ನೆ ಮೊನ್ನೆ ಖರೀದಿ ಮಾಡಿದ್ರು, ಇವತ್ತು ಅವರಿಗೆ 10,000 ರೂಪಾಯಿ ಕಡಿಮೆ ಸಿಕ್ತಿತ್ತು ಅಂತಾನೆ ಹೇಳ್ಬಹುದು. ಸೊ ನೀವು ಚಾರ್ಟ್ ನೋಡೋದನ್ನ ಕಲಿಬೇಕು. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಬೆಳ್ಳಿ ವ್ಯಾಲ್ಯೂ ಕೂಡ ಸಿಗುತ್ತೆ ನಿಮಗೆ, ಬಂಗಾರದ ಚಾರ್ಟ್ ಕೂಡ ಸಿಗುತ್ತೆ. ಅದರಲ್ಲಿ ನೀವು ಚಾರ್ಟ್ ನೋಡೋದನ್ನ ಕಲಿಬೇಕು ವೀಕ್ಷಕರೇ. ನೋಡಿ, ಈ ಒಂದು ಚಾರ್ಟ್ ನೋಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಮೊನ್ನೆ 2,77,000, ಇವತ್ತು 2,64,000. ಅಂದ್ರೆ ನೀವೇ ಲೆಕ್ಕ ಹಾಕಿ ಹತ್ತತ್ರ 12,000 ರೂಪಾಯಿಯಷ್ಟು ಕುಸಿತ ಅಂತಾನೆ ಹೇಳ್ಬಹುದು. ಆದ್ರೆ ಕಳೆದ ವಾರ ಇದು 3 ಲಕ್ಷ ರೂಪಾಯಿ ತನಕ ಹೋಗಿತ್ತು. ಈಗ ನೋಡಿ ಮತ್ತೆ 2,65,000 ರೂಪಾಯಿ ತನಕ ಬಂದು ಬಿಟ್ಟಿದೆ. ಅಂದ್ರೆ ಹತ್ತತ್ರ 35-40,000 ರೂಪಾಯಿಯಷ್ಟು ಉಳಿಕೆ ಅಂತಾನೆ ಹೇಳ್ಬಹುದು. ಅಂದ್ರೆ ಯಾರೆಲ್ಲ 3 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ರು, ಇವತ್ತು ಅವರಿಗೆ 25-30,000 ರೂಪಾಯಿ ನಷ್ಟ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರು. ನೋಡಿ, 2 ದಿನದಲ್ಲಿ 13,000 ರೂಪಾಯಿ ಇಳಿಕೆ ಇಲ್ಲಿ ಕಂಡಿದೆ. 2,77,000 ರೂಪಾಯಿಂದ ದಿಢೀರ್ ಅಂತ 2,64,000 ರೂಪಾಯಿಗೆ ಬಂದಿದೆ. ಇದ್ರದ್ದು ಬೆಲೆ ಇನ್ನು 2 ದಿನದಲ್ಲಿ 2,50,000 ರೂಪಾಯಿವರೆಗೂ ಮತ್ತೊಮ್ಮೆ ಬರಬಹುದು ಅಂತಾನು ಕೂಡ ಇಲ್ಲಿ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು ವೀಕ್ಷಕರೇ. ಅದಕ್ಕಂದ್ರೆ ಜಾಗತಿಕ ಮಟ್ಟದಲ್ಲಿ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಕಡಿಮೆ ಆಗಿದೆ. ಬೆಳ್ಳಿ ಕೇವಲ ಆಭರಣಕ್ಕಂತೆ ತಗೊಳ್ಳಲ್ಲ, ಬೆಳ್ಳಿ ಈಗ ಸೋಲಾರ್ ಪ್ಯಾನಲ್ಸ್ ಗಳಲ್ಲಿ ಬಳಕೆ ಮಾಡ್ತಾರೆ, ಎಲೆಕ್ಟ್ರಿಕ್ ಬ್ಯಾಟರಿಗಳಲ್ಲೂ ಕೂಡ ಬಳಕೆ ಮಾಡ್ತಾರೆ. ಆದ್ರೆ ಈಗ ಡಿಮ್ಯಾಂಡ್ ಕಡಿಮೆ ಆಗಿದೆ, ಸೊ ಇದ್ರದ್ದು ಬೆಲೆ ಇಳಿಕೆ ಆಗ್ತಾ ಇದೆ. ನೋಡಿ, 10,000 ರೂಪಾಯಿ ಇಳಿಕೆ ಆಗಿದೆ, 2,75,000 ರೂಪಾಯಿಗೆ ಬಂದಿದೆ. ಅಂದ್ರೆ 2,85,000 ರೂಪಾಯಿ ಇತ್ತು ನಿನ್ನೆ, ಇವತ್ತು 2,75,000 ರೂಪಾಯಿ ಬಂದಿದೆ. ಅಂದ್ರೆ ಗ್ರಾಮ್ಗೆ 10 ಗ್ರಾಮ್ಗೆ 2,750 ರೂಪಾಯಿ ಅಂತಾನೆ ಹೇಳ್ಬಹುದು. ಇದ್ರ ಮೇಲೆ 3% GST ಸೇರಿಸಿದ್ರೆ 10 ಗ್ರಾಮ್ಗೆ 3,152 ರೂಪಾಯಿ ಆಗ್ತಾ ಇದೆ. ಇನ್ನು ಬಂಗಾರ ಕೂಡ ಇದೇ ತರ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಹೌದು, XAUUSD ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇದೆ. ಅದರಲ್ಲಿ $4,350 ಬಂದಿದೆ ಬಂಗಾರ. ಅಂದ್ರೆ ನೋಡಿ, ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆಯಲ್ಲ. ಸೊ ಈ ಒಂದು ಬಂಗಾರ ಮತ್ತೆ ನಾಳೆ ಭಾರಿ ಒಂದು ಇಳಿಕೆ ಆಗ್ಬಹುದು. ಹತ್ತತ್ರ 10 ಗ್ರಾಮ್ ಮೇಲೆ ಇಲ್ಲಂದ್ರೂ ಕೂಡ 2,500 ರೂಪಾಯಿಂದ 2,000 ರೂಪಾಯಿಷ್ಟು ಮತ್ತೆ ಇಳಿಕೆ ಆಗಬಹುದು ವೀಕ್ಷಕರೇ. ಈಗಾಗಲೇ ಇಳಿಕೆ ಆಗಿದೆ, ಆದ್ರೆ ನಾಳೆ ಮತ್ತೆ ಇಳಿಕೆ ಆಗುತ್ತೆ ಅಂತ ಇಲ್ಲಿ ಹೇಳ್ಬಹುದು. ಯಾಕಂದ್ರೆ ಚಾರ್ಟ್ ಪ್ರಕಾರ ಆ ಒಂದು ಮಾಹಿತಿ ನಮಗೆ ಸಿಗ್ತಾ ಇರುವಂತದ್ದು. ಸೊ ನೀವು ನಾಳೆ ಬೇಕಾದ್ರೆ ನೋಡಿ, ಮತ್ತೆ ಬೆಲೆ ಇಳಿಕೆ ಆಗಿರುತ್ತೆ. ಸೊ ವೀಕ್ಷಕರೇ, ಇವತ್ತು ಬಂಗಾರ ಖರೀದಿ ಮಾಡೋರು ಯಾವ ತಪ್ಪುಗಳನ್ನ ಮಾಡಬಾರ್ದು. ಇನ್ನು ಕೇಂದ್ರ ಸರ್ಕಾರ ಎದಕ್ಕೆ ಬಂಗಾರ ತಗೋಬಾರ್ದು ಅಂತ ಹೇಳಿದೆ ಅಂದ್ರೆ ನೋಡಿ, 1 ವರ್ಷಗಳ ಕಾಲ ಚಿನ್ನವನ್ನ ತಗೋಬೇಡಿ, ಚಿನ್ನದ ಆಭರಣ ತಗೋಬೇಡಿ ಅಂತಾನೆ 15% ಆಮದು ಸುಂಕವನ್ನ ಏರಿಕೆ ಮಾಡಿರುವಂತದ್ದು. ಸೊ ಇದರ ಬೆನ್ನಲ್ಲೇ ಬಂಗಾರದ ಬೆಲೆ 1,65,000 ರೂಪಾಯಿ ತನಕ ಹೋಗಿತ್ತು, ಆದ್ರೆ ಈಗ ಮತ್ತೆ ಇಳಿಕೆ ಆಗಿದೆ ವೀಕ್ಷಕರೇ. ಆದ್ರೆ 1 ವರ್ಷದ ನಂತರ ಕೇಂದ್ರ ಸರ್ಕಾರ ಆಮದು ಸುಂಕ 15% ಇಂದ ಮತ್ತೆ ಹಳೆಯ ನಿಯಮದ ಪ್ರಕಾರ 6% ಗೆ ತಂದ್ರೆ
ಮತ್ತೆ ಬಂಗಾರದ ವ್ಯಾಲ್ಯೂ 10ರಿಂದ 12,000 ರೂಪಾಯಿ ಇಳಿಕೆ ಆಗುತ್ತೆ. ಅಂದ್ರೆ ಮುಂದಿನ ವರ್ಷ 2027ರಲ್ಲಿ ಮತ್ತೆ ಬಂಗಾರದ ಒಂದು ಬಜೆಟ್ ಇರುತ್ತಲ್ಲ, ಅಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಬಂಗಾರದ ಮೇಲಿರೋ ಆಮದು ಸುಂಕ ಮತ್ತೆ 6% ಅಂದ್ರೆ ಬಂಗಾರದ ಬೆಲೆ ಮತ್ತೆ 10ರಿಂದ 12,000 ರೂಪಾಯಿ ಇಳಿಕೆ ಆಗುತ್ತೆ. ಹೀಗಾಗಿ ಈಗ ಖರೀದಿ ಮಾಡೋದು ಸ್ವಲ್ಪರ ಮಟ್ಟಿಗೆ ರಿಸ್ಕ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಯಾವಾಗ ಬೇಕಾದ್ರೂ ಕೂಡ ಬೆಲೆ ಇಳಿಕೆ ಆಗಬಹುದು. ನೋಡಿ ವೀಕ್ಷಕರೇ, ನಾವು ನಿಮಗೆ ಬಂಗಾರದ ಚಾರ್ಟ್ ತೋರಿಸ್ತಾ ಇದ್ದೇವೆ ಯಾವ ತರ ಇಲ್ಲಿ ಇಳಿಕೆ ಆಗಿರುವಂತದ್ದು. ನೀವು ನೋಡಬಹುದು, ಮೊನ್ನೆ ಟ್ಯಾಕ್ಸ್ ಅನ್ನ ಏರಿಕೆ ಮಾಡಿದಾಗ ಬೆಲೆ 1,60,000 ರೂಪಾಯಿ ತನಕ ಹೋಗಿತ್ತು ಮರುದಿನ. ಆದ್ರೆ ಈಗ ನೋಡಿ 1,55,000 ರೂಪಾಯಿ ತನಕ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಒಂದು ಹತ್ತತ್ರ 5,000 ರೂಪಾಯಿವರೆಗೂ ಕುಸಿತ ಅಂತಾನೆ ಹೇಳ್ಬಹುದು. ಬಂಗಾರದಲ್ಲಿ ಟ್ರೇಡಿಂಗ್ ಅಲ್ಲಿ ಇದು ತುಂಬಾ ದೊಡ್ಡ ಮಟ್ಟದ ಕುಸಿತ ಅಂತ ತಜ್ಞರು ಕರೀತಾರೆ. ನೋಡಿ, ಬೆಳ್ಳಿ ಒಂದು ದಿನಕ್ಕೆ 20-30,000 ರೂಪಾಯಿ ಇಳಿಕೆ ಆಗುತ್ತೆ. ಆದ್ರೆ ಬಂಗಾರ 5,000 ರೂಪಾಯಿ ಇಳಿಕೆ ಆದ್ರೂ ಕೂಡ ದೊಡ್ಡ ಇಳಿಕೆ ಅಂತ ಹೇಳ್ಬಹುದು. ಯಾಕಂದ್ರೆ ಬಂಗಾರದ ಮಾರ್ಕೆಟ್ ತುಂಬಾ ವಾಲೆಟೋಲ್ ಇರುವಂತದ್ದು. ಏರಿಕೆನೂ ಅದೇ ತರ ಆಗುತ್ತೆ, ಇಳಿಕೆನೂ ಅದೇ ತರ ಆಗುತ್ತೆ. ಸ್ವಲ್ಪ ರಿಸ್ಕಿ ಮಾರ್ಕೆಟ್ ಆಗಿದೆ. ಅಮೆರಿಕ ಇರಾನ್ ಯುದ್ಧ ಪರಿಣಾಮವೇ ಈ ಒಂದು ಬಂಗಾರ ಬೆಳ್ಳಿಯಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇರುವಂತದ್ದು ವೀಕ್ಷಕರೇ. ಇನ್ನು ಎರಡನೇದಾಗಿ, ಬಂಗಾರ ಮತ್ತು ಬೆಳ್ಳಿ ಈಗ ಖರೀದಿ ಮಾಡ್ಬೇಕಾ ಬೇಡವಾ? ನಿಮ್ಮ ಪ್ರಶ್ನೆಗೆ ಉತ್ತರ ಬೇಡ ವೀಕ್ಷಕರೇ. ಅದಕ್ಕಂದ್ರೆ ಸದ್ಯಕ್ಕೆ ನೀವು ಬಂಗಾರ ತಗೊಂಡ್ರಪ್ಪ ಅಂದ್ರೆ ನಂತರ ಕೇಂದ್ರ ಸರ್ಕಾರ ಆಮದು ಸುಂಕವನ್ನ 15%ಗೆ ಏರಿಕೆ ಮಾಡಿದ, ಅದನ್ನ ಇಳಿಕೆ ಮಾಡುತ್ತಪ್ಪ ಅಂದ್ರೆ ನಿಮಗೆ ದೊಡ್ಡ ನಷ್ಟವೇ ಆಗ್ಬಹುದು. ಯಾಕಂದ್ರೆ ಬೆಲೆ ಇನ್ನೂ ಕಡಿಮೆ ಆಗೋ ಚಾನ್ಸ್ ಇರುವಂತದ್ದು. ಇನ್ನು ನೋಡಬಹುದು ವೀಕ್ಷಕರೇ, ಇದ್ರದ್ದು ಬೆಲೆ 18 ಕ್ಯಾರೆಟ್ ಚಿನ್ನದ ಬೆಲೆ ಈಗ 10 ಗ್ರಾಮ್ಗೆ 1,17,000 ರೂಪಾಯಿಗೆ ಬಂದಿದೆ. ಮೊನ್ನೆ ಇದ್ರದ್ದು ಬೆಲೆ 1,20,000 ರೂಪಾಯಿ ತನಕ ಬಂದಿತ್ತು. ಆದ್ರೆ ಈಗ ಮತ್ತೆ 3,000 ರೂಪಾಯಿ ಕಳೆದ ಒಂದು ವಾರದಲ್ಲಿ ಇಳಿಕೆ ಆಗಿರುವಂತದ್ದು. 10 ಗ್ರಾಮ್ ಮೇಲೆ 3,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ ವೀಕ್ಷಕರೇ. ಆದ್ರೆ ಇದು 18 ಕ್ಯಾರೆಟ್ ಆಭರಣ ಚಿನ್ನ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಹಾಗೂ 3% GST ಕೂಡ ಎಕ್ಸ್ಟ್ರಾ ಇರುತ್ತೆ. ಜನ ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ 18 ಕ್ಯಾರೆಟ್ ಚಿನ್ನ ತಗೋತೀರಾ ಓಕೆ, ಆದ್ರೆ ನೀವು ಹಾಲ್ ಮಾರ್ಕ್ ಇಲ್ಲದಿರೋ ಬಂಗಾರ ತಗೋತೀರಾ ಅಂದ್ರೆ ನೋಡಿ, ಹಾಲ್ ಮಾರ್ಕ್ ಇದ್ರೆ ನಿಮ್ಮ ಬಂಗಾರಕ್ಕೆ ಒಂದು ಗ್ಯಾರಂಟಿ ಇರುತ್ತೆ ವೀಕ್ಷಕರೇ. ಅಂದ್ರೆ ನೀವು ಮುಂದೆ ಮಾರಾಟ ಮಾಡ್ತೀರಪ್ಪ ಅಂದ್ರೂ ಕೂಡ ಹಾಲ್ ಮಾರ್ಕ್ ಇದೆ ಅಂದ್ರೆ ಅದನ್ನ ನೀವು ಬಂಗಾರ ಇಟ್ಟು ಲೋನ್ ಕೂಡ ತಗೋಬಹುದು. ಆದ್ರೆ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ಇದ್ರೆ ಅದ್ರದ್ದು ವ್ಯಾಲ್ಯೂಯೇಷನ್ ತುಂಬಾ ಕಡಿಮೆ ಮಾಡ್ತಾರೆ. 1,00,000 ರೂಪಾಯಿದು ಬಂಗಾರ ಇದ್ರೆ 50,000 ರೂಪಾಯಿಗೆ ವ್ಯಾಲ್ಯೂಯೇಷನ್ ತಗೋತಾರೆ ಲೋನ್ ತಗೊಳ್ಳುವಾಗ. ಅದೇ ಹಾಲ್ ಮಾರ್ಕ್ ಇತ್ತಪ್ಪ ಅಂದ್ರೆ 75% ಬಂಗಾರ ಇದೆಯಾ, 91.6% ಬಂಗಾರ ಇದೆಯಾ, ಗಟ್ಟಿ ಬಂಗಾರ ಇದೆಯಾ ಅಂತ ನಿಮ್ಮ ಹತ್ರ ಒಂದು ಗ್ಯಾರಂಟಿ ಇರುತ್ತೆ. ಪ್ರತಿಯೊಬ್ರು ಕೂಡ ಯಾರೇ ಒಂದು ಬಂಗಾರದ ಬಳೆ ತಗೊಳ್ಳಿ, ಒಂದು ಉಂಗುರ ತಗೊಳ್ಳಿ, ಒಂದು 10,000 ರೂಪಾಯಿದು ಬಂಗಾರ ತಗೊಂತೀರ ಅಂದ್ರೂ ಕೂಡ ಕಡ್ಡಾಯವಾಗಿ ಹಾಲ್ ಮಾರ್ಕ್ ಇದ್ದ ಬಂಗಾರ ನೀವು ತಗೊಳ್ಳೋದನ್ನ ರೂಢಿ ಮಾಡ್ಕೋಬೇಕು ವೀಕ್ಷಕರೇ. ಇದರಿಂದ ನಿಮಗೆ ಮೋಸ ಆಗೋದಿಲ್ಲ. ಇನ್ನು ಎರಡನೇದಾಗಿ ಏನಪ್ಪಾ ಅಂದ್ರೆ, ಎಲ್ಲಿ ಜನ ಮೋಸ ಹೋಗ್ತಾರ ಅಂದ್ರೆ, ನೀವು ಬಂಗಾರದ ಆಭರಣ ತಗೋತೀರಾ ಅಂತ ತಿಳ್ಕೊಳ್ಳಿ. ಒಂದು ಆಭರಣ ತಗೊಂಡಿರ್ತೀರಾ 10 ಗ್ರಾಮ್ದು, ಅದ್ರ ಮೇಲೆ ಇಮಿಟೇಷನ್ ಆರ್ಟಿಫಿಷಿಯಲ್ ಸ್ಟೋನ್ಸ್ ಗಳನ್ನ, ಆರ್ಟಿಫಿಷಿಯಲ್ ಡೈಮಂಡ್ಸ್ ಗಳನ್ನ ಇಟ್ಟಿರ್ತಾರೆ. ಅಂದ್ರೆ ಅದ್ರ ಮೇಲೆ ಹವಳದ ತರ ಒಂದು ಡೈಮಂಡ್ ಅನ್ನ ಇಟ್ಟಿರ್ತಾರೆ. ಅದ್ರದ್ದು ತೂಕ ಏನಿರುತ್ತೆ ನೋಡಿ, 1 ಗ್ರಾಮ್ ಇರುತ್ತೆ. 1 ಗ್ರಾಮ್ ಬಂಗಾರದ ತೂಕ ಎಷ್ಟು? 15,000 ರೂಪಾಯಿ. 1 ಗ್ರಾಮ್ ಆ ಒಂದು ಹವಳದ ಆರ್ಟಿಫಿಷಿಯಲ್ ಜ್ಯುವೆಲರಿ ತೂಕ ಎಷ್ಟು? 500 ರೂಪಾಯಿ. ನೀವು ಲೆಕ್ಕ ಮಾಡಿ, 500 ರೂಪಾಯಿ ದೊಡ್ಡದ, 15,000 ರೂಪಾಯಿ ದೊಡ್ಡದ? ನೀವು 1 ಗ್ರಾಮ್ಗೂ ಕೂಡ ಇಲ್ಲಿ ಸ್ವಲ್ಪ ಕಡಿಮೆ ಮಾಡಿಸ್ಲೇಬೇಕು. ಅಂದ್ರೆ ಇಲ್ಲಿ ವೇಟಿಂಗ್ ಅಲ್ಲಿ ತೂಕ ಮಾಡುವಾಗ 10 ಗ್ರಾಮ್ ಬಂಗಾರ ಇದೆ ಅಂದ್ರೆ ಅದ್ರ ಮೇಲೆ 1 ಗ್ರಾಮ್ ಆರ್ಟಿಫಿಷಿಯಲ್ ಜ್ಯುವೆಲರಿ, ಆರ್ಟಿಫಿಷಿಯಲ್ ಸ್ಟೋನ್ಸ್ ಗಳನ್ನ ಇಟ್ಟಿರ್ತಾರೆ. ಅದರದ್ದು ತೂಕವನ್ನ ನೀವು ಮೈನಸ್ ಮಾಡಿಸ್ಬೇಕು, ಲೆಸ್ ಮಾಡಿಸ್ಬೇಕು. ಅದು 1 ಗ್ರಾಮ್ ಕೂಡ ಕಡಿಮೆ ಆದ್ರೆ 10 ಗ್ರಾಮ್ ಬದಲಾಗಿ 9 ಗ್ರಾಮ್ಗೆ ನೀವು ಬಿಲ್ ಮಾಡಿಸಿದ್ರೆ ಅವಾಗ ನಿಮಗೆ 1 ಗ್ರಾಮ್ದು 15,000 ರೂಪಾಯಿ ಉಳಿತಾಯವಾಗುತ್ತೆ. 1,00,000 ರೂಪಾಯಿ ಕೊಡ್ಬೇಕಾಗಿದ್ದು ನೀವು 85,000 ರೂಪಾಯಿ ಕೊಡ್ತೀರಾ ಅಂದ್ರೆ 15,000 ರೂಪಾಯಿ ನಿಮ್ದು ಉಳಿತಾಯವಾಗುತ್ತೆ. ಇನ್ನು ಎಲ್ಲಿ ಜನ ಮತ್ತೊಂದು ಕಡೆಗೆ ಮೋಸ ಹೋಗ್ತಾರಪ್ಪ ಅಂದ್ರೆ ಮೇಕಿಂಗ್ ಚಾರ್ಜ್. ಹೌದು, ಒಂದು ಬಂಗಾರದ ಆಭರಣ ತಗೋತೀರಪ್ಪ ಅಂದ್ರೆ ಗಟ್ಟಿ ಬಂಗಾರ ತಗೊಂಡ್ರೆ ಅದಕ್ಕೆ ಒಂದು ಮೇಕಿಂಗ್ ಚಾರ್ಜ್ ತುಂಬಾ ಕಡಿಮೆ ಇರುತ್ತೆ. ಬಹಳ ಅಂದ್ರೆ ಒಂದು 300-500 ರೂಪಾಯಿ ಇರುತ್ತೆ. ಆದ್ರೆ ನೀವು 22 ಕ್ಯಾರೆಟ್ ತಗೋತೀರಾ ಅಂದ್ರೆ ಮಿನಿಮಮ್ 10-12% ಕೆಲವರು ತಗೋತಾರೆ. ಆದ್ರೆ ಕೆಲವರು 20% ತಗೋತಾರೆ. ಲಕ್ಷಕ್ಕೆ 10% ಅಂದ್ರೆ 10,000 ರೂಪಾಯಿ, ಲಕ್ಷಕ್ಕೆ 20% ಅಂದ್ರೆ 20,000 ರೂಪಾಯಿ. ನೀವು ಬಂಗಾರ ಆಭರಣ ತಗೊಳ್ಳುವಾಗ 1 ಬಿಟ್ಟು 10 ಕಡೆಗೆ ಓಡಾಡಬೇಕು. ಅವಾಗ ಎಲ್ಲಿ ಹಾಲ್ ಮಾರ್ಕ್ ಇದ್ದ ಬಂಗಾರ ಸಿಗುತ್ತೆ, ಎಲ್ಲಿ ನಿಮಗೆ ಮೇಕಿಂಗ್ ಚಾರ್ಜ್ ಕಡಿಮೆ ತಗೋತಾರೆ, ಎಲ್ಲಿ ವೇಸ್ಟೇಜ್ ಕಡಿಮೆ ತಗೋತಾರೆ, ಎಲ್ಲಿ ನಿಮಗೆ GST ಬಿಲ್ ಕಂಪಲ್ಸರಿ ಆಗಿ ಕೊಡ್ತಾ ಇದ್ದಾರೆ, BIS ಮಾರ್ಕು, ಹಾಲ್ ಮಾರ್ಕು ಹಾಗೂ HUID ಕೋಡ್ ಕೊಟ್ರೆ ತುಂಬಾ ಒಳ್ಳೆಯದು ಬಂಗಾರಕ್ಕೆ. ಅಂದ್ರೆ ಒಂದು ಗ್ಯಾರಂಟಿ ಇರುತ್ತೆ ವೀಕ್ಷಕರೇ. ನೀವು ಬಂಗಾರದಲ್ಲಿ ಹೂಡಿಕೆ ಮಾಡುವಾಗ ಜನರು ಸ್ವಲ್ಪ ಎಚ್ಚರದಿಂದಿರಬೇಕು. ನೀವು ಹೂಡಿಕೆ ಮಾಡುವಾಗ ಹಾಲ್ ಮಾರ್ಕು, GST ಬಿಲ್ಲು ಮತ್ತೆ ಮೇಕಿಂಗ್ ಚಾರ್ಜ್ ಎಲ್ಲ ಲೆಕ್ಕ ಮಾಡಿ ನೋಡ್ಬೇಕಾಗುತ್ತೆ. ಈಗ ವೀಕ್ಷಕರೇ, 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು? ಹಾಗಾದ್ರೆ ನೋಡಿ, ಇದು ಕೂಡ ಬರೋಬ್ಬರಿ ಗ್ರಾಮ್ ಮೇಲೆ 205 ರೂಪಾಯಿ ಇಳಿಕೆ ಆಗಿದೆ. ಅಂದ್ರೆ 2,050 ರೂಪಾಯಿ
10 ಗ್ರಾಂ ಮೇಲೆ ಇಳಿಕೆ ಆಗಿದೆ. ನಾಳೆ ಮತ್ತೆ 2,000 ರೂಪಾಯಿ ಇಳಿಕೆ ಆಗೋ ಮುನ್ಸೂಚನೆ ಇರುವಂತದ್ದು. ವೀಕ್ಷಕರೇ ನೋಡಿ, ಇವತ್ತು ಬೆಲೆ 10 ಗ್ರಾಂ 22 ಕ್ಯಾರೆಟ್ 916 ಆಭರಣದ ಬೆಲೆ 1,43,050 ರೂಪಾಯಿ. ಇದು ಆನ್ಲೈನ್ ಹೋಲ್ಸೇಲ್ ಬೆಲೆ. ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ 10% 12% ಹಿಡಿದ್ರೆ 17,000 ರೂಪಾಯಿ ಆಗುತ್ತೆ. GST 3% 4,800 ರೂಪಾಯಿ. ಟೋಟಲ್ 1,65,000 ರೂಪಾಯಿ ಆಗುತ್ತೆ. ಒಂದು ಆಭರಣ ನೀವು ತಗೋತೀರಪ್ಪ ಅಂದ್ರೆ. ಅದೇ ನೀವೇನಾದ್ರೂ ಮೇಕಿಂಗ್ ಚಾರ್ಜ್ 8% ಮಾಡಿದ್ರೆ ನಿಮ್ದು 1,60,000 ರೂಪಾಯಿ ಆಗುತ್ತೆ. ಅಂದ್ರೆ ಎಲ್ಲಿ ನೀವು ಮೇಕಿಂಗ್ ಚಾರ್ಜ್ ವೆಸ್ಟೇಜ್ ಕಡಿಮೆ ಮಾಡಿಸ್ತೀರಿ ನೋಡಿ, ಚೌಕಾಸಿ ಮಾಡ್ತೀರಿ ನೋಡಿ, ಅಲ್ಲಿ ನಿಮಗೆ ಉಳಿತಾಯವಾಗುತ್ತೆ. ನೀವು 18 ಕ್ಯಾರೆಟ್ ಬದಲಾಗಿ 22 ಕ್ಯಾರೆಟ್ಸ್ ನ ತಗೊಂಡ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ 22 ಕ್ಯಾರೆಟ್ ಅಲ್ಲಿ 91.6% ಬಂಗಾರ ಇರುತ್ತೆ. ಹೀಗಾಗಿ ಇದು 916 ಬಂಗಾರ ಅಂತ ಕರಿತೀವಿ. ಇದು ಮುಂದೆ ನೀವು ರೀಸೇಲ್ ಮಾಡ್ತೀರಾ ಅಂದ್ರೂ ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಗೆ ಸೇಲ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ವೆಸ್ಟೇಜ್ ಆಗಿರ್ಬೋದು ತುಂಬಾ ಕಡಿಮೆ ಇರುತ್ತೆ, ಹಾಗೂ ಮಿಕ್ಸಿಂಗ್ ತುಂಬಾ ಕಡಿಮೆ ಇರುತ್ತೆ. ಕೇವಲ 8.4% ಕಾಪರ್, ನಿಕ್ಕಲ್, ಸಿಲ್ವರ್ ಗಳನ್ನ ಮಿಕ್ಸ್ ಮಾಡಿ ಆಭರಣವನ್ನ ಮಾಡಿರ್ತಾರೆ. ಇನ್ನು ನೀವು ಹೂಡಿಕೆ ಮಾಡಬೇಕು ಅಂದ್ರೆ ಆಭರಣ ಬೇಡ, ಆಭರಣ ತಗೋತೀರಾ ಅಂದ್ರೆ ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತೀರ, ಅದು ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಈಗ ಒಂದು 10 ಗ್ರಾಮ್ದು ಬಂಗಾರ ನೀವು ತಗೊಂಡಿರ್ತೀರಾ, 10% ಮೇಕಿಂಗ್ ಚಾರ್ಜ್ ಅಂದ್ರೆ 10,000 ರೂಪಾಯಿ. ನಾಳೆ ಮತ್ತೆ ಮಾರಾಟ ಮಾಡ್ತೀರಾ ಅಂದ್ರೆ ನೀವು 1 ಲಕ್ಷ ರೂಪಾಯಿ ತಗೊಳ್ಳಲ್ಲ, ಅದು 90,000 ರೂಪಾಯಿ ತಗೋತಾರೆ. 10,000 ರೂಪಾಯಿ ನಷ್ಟ ಅಂತಾನೆ ಹೇಳ್ಬಹುದು. ಅದೇನು 24 ಕ್ಯಾರೆಟ್ 10 ಗ್ರಾಮ್ ತಗೊಂಡ್ರೆ ಅದು ಗಟ್ಟಿ ಬಂಗಾರ ಅಂತ ಕರೆಸ್ಕೊಳ್ಳುತ್ತೆ. ಇದರಲ್ಲಿ ಮೇಕಿಂಗ್ ಚಾರ್ಜ್ ಇರಲ್ಲ. ಸೊ ನೀವು ಮತ್ತೆ ನಾಳೆ ಬೆಲೆ ಏರಿಕೆ ಆಯ್ತು ಅಂದ್ರೆ ಮತ್ತೆ ಮಾರಾಟ ಮಾಡಿದ್ರೆ ಲಾಭ ಅಂತಾನೆ ಹೇಳ್ಬಹುದು. ಇದ್ರದ್ದು ಬೆಲೆ 1,56,000 ರೂಪಾಯಿ ಆಗಿದೆ. 1,58,000 ರೂಪಾಯಿ ಇತ್ತು, ಈಗ 1,56,000 ರೂಪಾಯಿ ಆಗಿರುವಂತದ್ದು. ಆದ್ರೆ ವೀಕ್ಷಕರೇ, ಇದ್ರದ್ದು ಬೆಲೆ ಮತ್ತೆ 1,54,000 ರೂಪಾಯಿ ತನಕ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು. ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.